ರಾಜ್ಯದಲ್ಲಿ ತಾರಕಕ್ಕೇರಿದ ಪೆನ್ ಡ್ರೈವ್ನ ಕೋಲಾಹಲ. ವಕೀಲ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಕೆಂಡವಾಗಿದೆ. ದೇವರಾಜೇಗೌಡ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ದೇವರಾಜೇಗೌಡ ಅರೆಸ್ಟ್ ಆದ ಹಿನ್ನೆಲೆ ಎಂಥದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. 1 ವರ್ಷದ ಹಿಂದೆ ರೇವಣ್ಣ ಕುಟುಂಬದ ವಿರುದ್ಧ ಹೇಳಿಕೆ ನೀಡಿದ್ದ. ರೇವಣ್ಣ ಕುಟುಂಬ ಬೀದಿಗೆ ತರುತ್ತೇನೆ ಅಂತ ಹೇಳಿದ್ದ ದೇವರಾಜೇಗೌಡ. ಅದಾದ ಮೇಲೆ ಪೆನ್ ಡ್ರೈವ್ ವಕೀಲ ಆತನ ಕೈಗೆ ಸಿಕ್ಕಿದೆ. ಆದರೆ ಪೆನ್ ಡ್ರೈವ್ ಬಂದ ಮೇಲೆ ಯಾರಿಗೂ ಕೊಟ್ಟಿಲ್ಲ, ಪೊಲೀಸರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ ಅಂತ ಚಲುವರಾಯಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. 1 ವರ್ಷದಿಂದ ಇದೇ ದೇವರಾಜ ರೇವಣ್ಣವ್ರ ಕುಟುಂಬನ ನಾನು ಡ್ಯಾಮೇಜ್ ಮಾಡಬೇಕು, ಬೀದಿಗೆ ತರಬೇಕು, ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀನಿ ಅಂತ 4-5 ಬಾರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದಾದ ಮೇಲೆ ಅವರೇ ಹೇಳಿದ್ದಾರೆ ಈ ಪೆನ್ ಡ್ರೈವ್ ನನ್ನ ಹತ್ರ ಬಂತು ಅಂತ. ಅಲ್ವೇನ್ರಪ್ಪ, ಪೆನ್ ಡ್ರೈವ್ ಬಂದಂತ ಒಬ್ಬ ವಕೀಲರು ಬೇರೆ ಅಂತ ಹೇಳ್ಕೊತಾರೆ ಅವರು. ಪೆನ್ ಡ್ರೈವ್ನ ಬಂದ ಮೇಲೆ ಇಟ್ಕೊಂಡು ಕೋರ್ಟ್ಗೂ ಸಬ್ಮಿಟ್ ಮಾಡಿಲ್ಲ ಅಥವಾ ಲೀಗಲ್ ಆಗೂ ಪೊಲೀಸ್ಗೂ ಸಬ್ಮಿಟ್ ಮಾಡಿಲ್ಲ. ಪೆನ್ ಡ್ರೈವ್ನ ಇಟ್ಕೊಂಡಿರ್ತಕ್ಕಂಥದ್ದು 1 ವರ್ಷ. ಎಷ್ಟರ ಮಟ್ಟಿಗೆ ಅವನ್ನ ಸರಿ ಅಂತೀರಾ ನೀವು? ಮತ್ತೆ ಅದಾದ ಮೇಲೆ ಸಂತ್ರಸ್ತೆ ಬಗ್ಗೆ ನೇರವಾಗಿ ಮಾತಾಡ್ತಾನೆ. ನನಗೆ ಯಾರೋ ಒಬ್ರು 1 ಸೆಕೆಂಡ್ ಕೊಟ್ಟರು, ನಾನು ಡ್ರಾಪ್ ಮಾಡಪ್ಪ ಆಫ್ ಮಾಡಪ್ಪ ಅಂತಂದೆ. ಅದನ್ನ ಕೇಳುವೆ ಅವರೊಬ್ರು ಗೌರವಸ್ಥರು ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ನೀವೇನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ರಿಲೀಸ್ ಮಾಡಿ. ದೇವರಾಜೇಗೌಡನ್ನ ಆ ವಿಡಿಯೋ ನೋಡಿದ ಮೇಲೂ ಅವನ ಹತ್ರ ಹೋಗಿ ನೀವು ಲೋಗೋ ಹಿಡಿಯೋದು, ಅವನ್ನ ಏನು ಸ್ಟೇಟ್ಮೆಂಟ್ ಅಂತ ಕೇಳೋದು, ಇದನ್ನೆಲ್ಲ ಬಹುಶಃ ಈ ಸಮಾಜಕ್ಕೆ ಒಂದು ಗೌರವ ತರುವಂತ ವಿಚಾರ ಅಲ್ಲ. ಅದಾದ ಮೇಲೆ ಇದು ಕಾಂಗ್ರೆಸ್ಗೂ ಡಿ ಕೆ ಶಿವಕುಮಾರ್ ಆಗಲಿ, ಖರ್ಗೆ ಆಗಲಿ, ಪ್ರಿಯಾಂಕ್ ಆಗಲಿ, ನಾನಾಗಲಿ, ಕೃಷ್ಣ ಬೈರೇಗೌಡರಾಗಲಿ, ಇನ್ನೊಬ್ಬ ಮಂತ್ರಿಗಳಾಗಲಿ ಸಂಬಂಧ ಏನು? ಬೈ ಚಾನ್ಸ್ ನಿಮಗೆ ಒಂದು ಅಜ್ಯೂಮ್ ಮಾಡ್ಕೊಳ್ಳಿ, ಇದನ್ನೇನಾದ್ರು ಪೊಲಿಟಿಕಲ್ ಲಾಭ ತಗೋಬೇಕು ಅಥವಾ ರೇವಣ್ಣನ ಕುಟುಂಬ ಮೇಲೆ ನಮಗೆ ದ್ವೇಷ ಇರಬೇಕು ಅನ್ನಂಗಿದ್ರೆ ಒಂದು 15 ದಿವಸ ಮುಂಚಿತವಾಗಿಯೇ ಪೊಲಿಟಿಕಲಿ ಇದನ್ನ ರಿಲೀಸ್ ಮಾಡಿ ದೊಡ್ಡದಾಗಿ ಏನೋ ಪೊಲಿಟಿಕಲಿ ನಾವು ಅನುಕೂಲ ತಗೋವಂಥ ಪ್ರಯತ್ನ ಯಾರಾದರೂ ಮಾಡ್ತಿದ್ರೇನು? ಸೊ ಇವತ್ತು 26ಕ್ಕೆ ಎಲೆಕ್ಷನ್ ಇದೆ, 24 ರಾತ್ರಿ ಹಾಸನದಲ್ಲಿ ಇದೆಲ್ಲ ಹೊರಗಡೆ ಬಂದಿದೆ, 25ಕ್ಕೆ ಹೊರಗಡೆ ಬಂದಿದೆ. ಯಾರಾದ್ರೂ ಗೊತ್ತಿದ್ದು ಅಥವಾ ಈ ತರ ಲಾಭ ತಗೊಳ್ಳೋರಾದ್ರೆ ಆ ತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.